Hi my dear students, I am your Dhananjay sir. All of you welcome to our LKS Edu World ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತೊಂದು ವಿಶೇಷವಾದ ತರಗತಿ ಸರ್. ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಅಬ್ದುಲ್ ಕಲಾಂ ಶಾಲೆಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರು ಬರೀಬಹುದು ಸರ್? 5ನೇ ತರಗತಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಈ ವರ್ಷ 2025-26ನೇ ಸಾಲಲ್ಲಿ ಯಾರೆಲ್ಲ 5ನೇ ತರಗತಿ ಓದ್ತಿದ್ದೀರಿ ಅವ್ರು 2026-27ನೇ ಸಾಲಿಗೆ ಮುಂದಿನ ವರ್ಷ 6ನೇ ತರಗತಿಗೆ ಅಡ್ಮಿಷನ್ಗೆ ಏನ್ ಬಿಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಹಾಗಾದ್ರೆ ಸ್ಟಾರ್ಟ್ ಡೇಟು, ಎಂಡ್ ಡೇಟು ಯಾವಾಗ, ಎಕ್ಸಾಮ್ ಯಾವಾಗ, ಸಿಲೆಬಸ್ ಏನಿರುತ್ತೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು, ನಮಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸರ್, ಮತ್ತೆ ಅಲ್ಪಸಂಖ್ಯಾತರಿಗೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸರ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ 5ರಿಂದ 10 ನಿಮಿಷದಲ್ಲಿ ನಾನು ನಿಮಗೆ ನೀಡುತ್ತಿದ್ದೀನಿ. ಹಾಗಾಗಿ ವಿಶೇಷವಾದ ತರಗತಿ, ವೆರಿ ಇಂಪಾರ್ಟೆಂಟ್, ವೆರಿ ಯೂಸ್ಫುಲ್. ಅಬ್ದುಲ್ ಕಲಾಂ ಶಾಲೆ CBSE ನವೋದಯದಲ್ಲಿ ಯಾರಿಗೆ ಮಿಸ್ ಆಗಿದೆ ಅವ್ರು ಅಬ್ದುಲ್ ಕಲಾಂ ಶಾಲೆಗೆ ಟ್ರೈ ಮಾಡಿ. ಡಿಸ್ಟಿಕ್ಕಿಗೆ ಒಂದೇ ಒಂದು ಅಬ್ದುಲ್ ಕಲಾಂ ಶಾಲೆ ಇರುತ್ತೆ, ಅದು CBSE ಇರುತ್ತೆ. ಅದರಲ್ಲಿ ನಮಗೆ ಎಷ್ಟು ಅವಕಾಶಗಳಿದಾವೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ ಮುಂದೆ ಹೋಗೋಣ. ಹಾಗಾದ್ರೆ ಬರ್ರಿ. ಎಸ್, ಏನ್ ಸರ್ ನೆಕ್ಸ್ಟ್ ನಮಗೆ ಮುಂದೆ ಇರೋದು ಮಾಹಿತಿ ಅಂದ್ರೆ ಪ್ರವೇಶ ಕೈಪಿಡಿ 2026-27 ಅಧಿಸೂಚನೆ ಮತ್ತು ಮಾರ್ಗದರ್ಶಿ. ಓಕೆನಾ? ಅಡ್ಮಿಷನ್ ಪ್ರಾಸ್ಪೆಕ್ಟ್ ಇಲ್ಲಿದೆ ನೋಡಿ ಸರ. ಇದು ಇಷ್ಟು ಪೀಠಿಕೆಗಳು ನಮಗೆ ಬೇಕಾಗಿಲ್ಲ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ 140 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, 29 ಅಬ್ದುಲ್ ಕಲಾಂ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು, 4 ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಇದರಲ್ಲಿ 173 ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಾತಿಗೆ 12,550 ಸೀಟುಗಳು ಲಭ್ಯವಿದ್ದು ಸದರಿ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಲು ಅನುಸರಿಸಬೇಕಾದ ಪ್ರವೇಶ ಪರೀಕ್ಷೆ, ವಿದ್ಯಾರ್ಥಿಗಳ ಸಂಖ್ಯೆ, ವರ್ಗವಾರು ಮೀಸಲಾತಿ, ವಿಶೇಷ ವರ್ಗಗಳಿಗೆ ಮೀಸಲಾತಿ, ಪರೀಕ್ಷಾ ಮಾರ್ಗಸೂಚಿ ಇದನ್ನ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಸರ್ಕಾರಿ ಆದೇಶ ಹೊರಡಿಸಲಾಗಿದೆ. ಗೊತ್ತಾಗ್ತಿದೆ ಅಲ್ವಾ ಪುಟ? 140 ಮೊರಾರ್ಜಿ ದೇಸಾಯಿ ಶಾಲೆಗಳಿದಾವಂತೆ. ಯಾವ್ದ್ರ ಅಡಿಯಲ್ಲಿ? ಅಲ್ಪಸಂಖ್ಯಾತ. ಇನ್ನು ಅಲ್ಪಸಂಖ್ಯಾತರು ಯಾರೆಲ್ಲ ಬರ್ತೀರಿ ನೋಡ್ರಿ, ನಿಮ್ಗಂತೂ ಗೋಲ್ಡನ್ ಆಪರ್ಚುನಿಟಿ. ಅಲ್ಪಸಂಖ್ಯಾತರಿಗೆ ಅದೊಂದು ಬೆನಿಫಿಟ್ ಅಂದ್ರೆ ಸಖತ್ ಇದೆ ಇದ್ರಲ್ಲಿ ಅಲ್ವಾ. ಅವರಿಗೆ ನೋಡಿ 140 ಮೊರಾರ್ಜಿ ಶಾಲೆಗಳು ಬರ್ತಾವಂತೆ, 29 APJ ಅಬ್ದುಲ್ ಕಲಾಂ ಶಾಲೆ, ಅವಷ್ಟು CBSE ಸ್ಕೂಲ್, ನಾಟ್ ಸ್ಟೇಟ್ ಬೋರ್ಡ್ ಇರಲ್ಲ, ಅವಷ್ಟು CBSE. ಹಾಗಾದ್ರೆ ಇದರಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬಹುದಾ ಸರ್? ಖಂಡಿತ ಹಾಕ್ಬಹುದು. ನಮಗೆ ಎಷ್ಟಿರುತ್ತೆ ಅಂತ ನಾವು ಅದ್ರ ಬಗ್ಗೆ ಹೇಳ್ತೀನಿ. ಬರ್ರಿ ನೋಡಿ, ಲಭ್ಯವಿರುವ ತಾತ್ಕಾಲಿಕ ಸೀಟುಗಳು ಎಷ್ಟು ಸೀಟ್ ಲಭ್ಯ ಇದೆ. ಮೊರಾರ್ಜಿ ದೇಸಾಯಿ ನೋಡಿ, ರಾಜ್ಯ ಪಠ್ಯಕ್ರಮ ಸ್ಟೇಟ್ ಸಿಲೆಬಸ್ 140 ಶಾಲೆ 10,460 ಸೀಟ್ಗಳು. APJ ಅಬ್ದುಲ್ ಕಲಾಂ ವಸತಿ ಶಾಲೆ CBSE ಪಠ್ಯಕ್ರಮ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. CBSE ಇರುತ್ತೆ 29, ಒಂದು ಜಿಲ್ಲೆಗೆ ಒಂದೇ ಶಾಲೆ ಇರುತ್ತೆ. ನಮಗೆ 1830 ಸೀಟ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಂತ ಇರ್ತಾವ, ಅವು ರಾಜ್ಯ ಪಠ್ಯಕ್ರಮ. ಇದರಲ್ಲಿ ನಮಗೆ ಸಿಗೋದು CBSE ಸಿಗೋದು ಯಾವುದು? APJ ಅಬ್ದುಲ್ ಕಲಾಂ ಶಾಲೆ. ವೆರಿ ಇಂಪಾರ್ಟೆಂಟ್ ಪುಟ, ಬಿಡಂಗಿಲ್ಲ. ಟಾರ್ಗೆಟ್ ಇಟ್ಕೊಳ್ಳಿ. ಯಾರು ನವೋದಯದಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿರ್ತೀರಿ, ಇಲ್ಲಿ ಹೊಡೆದ್ ಬಿಡ್ರಿ. ಇದು CBSEನೇ ಅಲ್ವಾ? ಎಸ್, ಚೆನ್ನಾಗಿರುತ್ತೆ ಪುಟ, ನಿಜವಾಗ್ಲೂ ಚೆನ್ನಾಗಿರ್ತವೆ. ಟ್ರೈ ಮಾಡಿ, ಅಪ್ಲಿಕೇಶನ್ ಹಾಕಿ, ಎಕ್ಸಾಮ್ ಬರೆದ್ರೆ ಎಂತ ಆಗತ್ತೆ. ಸಿಲೆಬಸ್ ಏನು ಸರ್? ಇದಕ್ಕೆ ಬೇರೆ ಓದ್ಬೇಕಾ, ಇದಕ್ಕೆ ಬೇರೆ ಕೋಚಿಂಗ್ ತಗೋಬೇಕಾ? ನೋ 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 ಬಹಳ ಸಿಂಪಲ್ ಹೇಳ್ತೀನಿ ನಾನು ಅದು ಹೆಂಗೆ ತಗೋಬೇಕು ಅಂತ. ಓಕೆನಾ? ಈಸಿ ಇದೆ, ಹೇಗ್ ತಗೋಬಹುದು ಅಂತ ಹೇಳ್ತೀನಿ ಮುಂದೆ ನೋಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇದ್ರ ಕ್ಲಿಕ್ ಮಾಡ್ಕೊಂಡು ಎಲ್ಲ ಅಥವಾ ಆಲ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ರಿ. ಎಸ್, ಇಲ್ಲಿ ನೋಡಿ ಪುಟ, ವರ್ಗವಾರು ಮೀಸಲಾತಿ ಹಂಚಿಕೆ ಯಾವ ರೀತಿ 6ನೇ ತರಗತಿಗೆ ಆಯ್ಕೆ ಮಾಡಲು ದಾಖಲು ಮಾಡುವಲ್ಲಿ ಪ್ರತಿ ವರ್ಗದ ವಸತಿ ಶಾಲೆ ಅನುಸರಿಸಬೇಕಾದ ಕ್ರಮಗಳು ಏನೇನಂತ ಇಲ್ಲಿದೆ ನೋಡಿ. ಸರ್ಕಾರಿ ಮುಸ್ಲಿಂ ಶಾಲೆದು ಬಿಡ್ರಿ 50 ಸೀಟು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬರುತ್ತೆ. ಹೆಣ್ಣು ಮಕ್ಕಳಿಗೆ 50% ಇರುತ್ತೆ. ಅದು ಯಾವ ಹೆಣ್ಮಕ್ಳು ಮುಸ್ಲಿಂ ಕೆಟಗರಿ ಏನ್ ಬರುತ್ತೆ ಅವರಲ್ಲಿ ಅಷ್ಟು ಗಂಡು ಮಕ್ಕಳಿಗೆ ಇರಲ್ಲ. 50% ಹೆಣ್ಮಕ್ಳಿಗೆ, 50% ಗಂಡು ಮಕ್ಕಳಿಗೆ ಅವಕಾಶ ಇರುತ್ತೆ. ಎರಡನೆಯದಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆಗಳು ಜೊತೆಗೆ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಅಂತ ಬರುತ್ತೆ. ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ 50. ಒಂದೊಂದು ಶಾಲೆ ಇದೆ ಅಂದ್ರೆ ಅದ್ರಲ್ಲಿ 50 ವಿದ್ಯಾರ್ಥಿ ತಗೊಂತಾರೆ. ಅದ್ರಲ್ಲಿ 75% ಮೀಸಲಾತಿ ಅಲ್ಪಸಂಖ್ಯಾತರಿಗೆ, ಅಂದ್ರೆ 38 ವಿದ್ಯಾರ್ಥಿ ಅಲ್ಪಸಂಖ್ಯಾತರು ತಗೊಂತಾರೆ. ಇತರೆ ವರ್ಗದ ಮೀಸಲಾತಿಗೆ 25%. ನೋಡಿ, 75% ಅಲ್ಪಸಂಖ್ಯಾತರು ಯಾರ್ಯಾರು ಬರ್ತಾರೆ? ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ಸ್ ಅಂತ ನಾವು ಕರಿತೀವಲ್ಲ, ಬೇರೆ ಇವ್ರು ಇದಲ್ಲ, ಅವರಿಗೆ ಅದು ನಿಮಗೆ ಎಷ್ಟು ಬರುತ್ತೆ ಅದರಲ್ಲಿ ಅಂದ್ರೆ
75% ಅವಕಾಶ ಇದೆ. ದಯವಿಟ್ಟು ಅಲ್ಪಸಂಖ್ಯಾತರ ಇಲಾಖೆ, ಅಲ್ಪಸಂಖ್ಯಾತರು ಅಂತ ಏನ್ ಬರ್ತೀರಿ, ದಯವಿಟ್ಟು ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಬಹಳ ಒಳ್ಳೆ ಅವಕಾಶ ಇದೆ. ಸೇಮ್ ಆಸ್ ಇಟ್ ಇಸ್ CBSE ಇದ್ದಂಗೆ ಐತೆ, ಬಹಳ ಚೆನ್ನಾಗಿದೆ. ಹೌದೋ ಇಲ್ಲ? ಹೌದು ಸರ್. ಎಷ್ಟು ಸೀಟ್ ಸರ್? 12 ಸೀಟ್ಗಳು. ಯಾರು ಬೇರೆಯವ್ರಿಗೆ ಬರಿಬಹುದು. ಬೇರೆಯವ್ರಂದ್ರೆ SC ST OBC ಜನರಲ್ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಬರೀಬಹುದು. ಹೆಣ್ಣು ಮಕ್ಕಳಿಗೆ 50% ಇರುತ್ತೆ, ಹುಷಾರು. ಓಕೆನಾ? ಎಸ್. ಹಾಗಾದ್ರೆ ಇಲ್ಲಿ ಬರುತ್ತೆ ನಿಮಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು. ಇದರಲ್ಲಿ 60 ಸೀಟ್ ಇದೆ. ಪ್ರತಿ ವಸತಿ ಶಾಲೆಗೆ ಎಷ್ಟು ಸೀಟು? 60 ಸೀಟು. ಮೀಸಲಾತಿ 75%. ಅಲ್ಪಸಂಖ್ಯಾತರಿಗೆ 45 ವಿದ್ಯಾರ್ಥಿ ತಗೊಂತಾರೆ. 60 ಸೀಟ್ ಇದೆ ಅಂದ್ರೆ ಅಲ್ಲಿ 75% ಅಂದ್ರೆ 45. ಇನ್ನು 25% ಅಂದ್ರೆ 15 ವಿದ್ಯಾರ್ಥಿಗಳು ಇತರೆ ವರ್ಗದ ಮೀಸಲಾತಿ, SC ST OBC ಜನರಲ್ ಅವರೆಲ್ಲರೂ ಹಾಕ್ಬಹುದು ಪುಟ. ಇದಕ್ಕೆ ಹೆಣ್ಣು ಮಕ್ಕಳಿಗೆ ಇಲ್ಲೂ ಕೂಡ 50% ಇದೆ. ಇನ್ನೊಂದು ಬಹಳ ವಿಶೇಷವಾಗಿರೋದು ನೋಡಿ, APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಅಂತ ಬರ್ತಾವ ನೋಡಿ. ಇವು ಪ್ರತಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಂಖ್ಯೆ 80. ಒಂದು APJ ಅಬ್ದುಲ್ ಕಲಾಂ ಶಾಲೆ ಇದೆ ಅಂದ್ರೆ ಅಲ್ಲಿ 80 ಸೀಟ್ ಇರ್ತವೆ. ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳಂತೆ 2 ವಿಭಾಗ ಇರುತ್ತೆ, 2 ಸೆಕ್ಷನ್ಸ್ ಇರುತ್ತೆ. ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳಂಗೆ ಎರಡು ಸೆಕ್ಷನ್ ಇರುತ್ತೆ. ಒಟ್ಟು 80 ವಿದ್ಯಾರ್ಥಿ ತಗೊಂತಾರೆ APJ ಅಬ್ದುಲ್ ಕಲಾಂ ವಸತಿ ಶಾಲೆಗೆ. ಓಕೆನಾ? ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ 40. ಮೀಸಲಾತಿ ಅಲ್ಪಸಂಖ್ಯಾತರು 75%. ಅಂದ್ರೆ ಒಂದು ವಿಭಾಗಕ್ಕೆ 30 ಅಂದ್ರೆ 2 ವಿಭಾಗಕ್ಕೆ 60 ವಿದ್ಯಾರ್ಥಿಗಳು ತಗೊಂತಾರೆ. 30 30 60. ಒಟ್ಟು ಎಷ್ಟು ಸೀಟು? 80 ಸೀಟು. ಹಾಗಾದ್ರೆ ಇತರೆ ವರ್ಗದ ಮೀಸಲಾತಿಗೆ 25% ಅಂದ್ರೆ 10. ಒಂದ್ ಸೆಕ್ಷನ್ ಅಲ್ಲಿ 10 ಅಂದ್ರೆ ಇನ್ನೊಂದು ಸೆಕ್ಷನ್ ಅಲ್ಲಿ 10. ಒಟ್ಟು 20 ಸೀಟ್ ತಗೊಂತಾರೆ ಒಂದು ಡಿಸ್ಟಿಕ್ಕಿಗೆ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅಲ್ವಾ? ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಇದರಲ್ಲಿ 50% ಇದೆ ಅವಕಾಶ. ಇದು ನೋಡಿ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತ ಎಲ್ಲಾ ಕೆಟಗರಿಗಳಿಗೂ ಕೂಡ ಒಂದು ಸುವರ್ಣ ಅವಕಾಶ. ಜೊತೆಗೆ ಬೇರೆ ಕೆಟಗರಿಗೂ ಕೂಡ 25% ಅವಕಾಶ ಇರೋದ್ರಿಂದ ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಓಕೆನಾ? ಒಳ್ಳೆ ಅವಕಾಶ ಪುಟ. ಯಾರೆಲ್ಲ ಇದು ಯಾವುದು ನವೋದಯದಲ್ಲಿ ಕಮ್ಮಿ ಮಾರ್ಕ್ಸ್ ಆಗ್ಬಿಟ್ಟಿದೆ, 1-2 ಮಾರ್ಕ್ಸ್ ಕಮ್ಮಿ ಆಗ್ಬಿಟ್ಟಿದೆ ಅನ್ನೋರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ತಗೊಳ್ಳಿ, ಅದೇ CBSE ಎಜುಕೇಶನ್. ನಿಮಗೆ ಅನುಮಾನ ಇದ್ರೆ ಆ ಶಾಲೆಯಲ್ಲಿ ಓದ್ತಿರ್ತಾರಲ್ಲ, ಆ ಶಾಲೆಯ ವಿದ್ಯಾರ್ಥಿಗಳು ಪೇರೆಂಟ್ಸ್ ಗಳ ಜೊತೆ ಒಂದ್ಸಲ ಮಾತಾಡಿ, ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿದೆ, ಸೇರಿಸಬಹುದು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಸೇರಿಸಿ. ಬಟ್ ಎಕ್ಸಾಮ್ಗೆ ನಾ ಹೇಳೋದೇನು, ಫಸ್ಟ್ ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ಸ್ರಿ. ಫ್ರೀ ಎಕ್ಸಾಮು. ಎಲ್ಲಿ ಹಾಕ್ಬೇಕು ಇದನ್ನ ಅಪ್ಲಿಕೇಶನ್, ಹೇಗ್ ಹಾಕ್ಬೇಕು ಅದನ್ನು ಕೂಡ ಹೇಳ್ತೀನಿ. ಯಾವುದೇ ರೀತಿ DD ಕಟ್ಟಂಗಿಲ್ಲ. ನಾವು ಸೈನಿಕ ಶಾಲೆಗೆ DD ಕಟ್ಟಬೇಕಿತ್ತು, ಇದ್ರಲ್ಲಿ DD ಕಟ್ಟಂಗಿಲ್ಲ. ಸರ್ಕಾರದವ್ರು ಫ್ರೀ ಎಕ್ಸಾಮ್ ಕಟ್ತಿದ್ದಾರೆ, ಯಾಕೆ ಬರೀಬಾರ್ದು? ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗತ್ತಲ್ವಾ? ಮತ್ತೆ ಸಿಲೆಬಸ್ ಏನ್ ಸರ್ ಇದ್ರದ್ದು? ಹಾಗಾದ್ರೆ ಹೇಳ್ತೀನಿ ಪುಟ. ಇಲ್ಲಿ ನೋಡಿ, ಅಲ್ಪಸಂಖ್ಯಾತರಲ್ಲಿ 75% ಅಂದ್ರೆ ಯಾರ್ಯಾರಿಗೆ ಕೊಡ್ತಾರೆ? ಇಲ್ಲಿದೆ ನೋಡಿ ಪುಟ. ಮುಸ್ಲಿಮರಿಗೆ 75%, ಕ್ರಿಶ್ಚಿಯನ್ರಿಗೆ 14%, ಜೈನ್ಸ್ಗೆ 7%, ಬೌದ್ಧಿಸಂಗೆ 2%, ಸಿಖ್ ಅಥವಾ ಪಾರ್ಸಿ ಇದ್ರೆ ಅವರಿಗೆ 2%. ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಇದು ಅಲ್ಪಸಂಖ್ಯಾತರ 75% ಅಲ್ಲಿ 75% ಅಲ್ಲೇ 75% ಇವರಿಗೆ ಮುಸ್ಲಿಮ್ಸ್ಗೆ, 14% ಕ್ರಿಶ್ಚಿಯನ್, 7% ಅಂದ್ರೆ ಇರೋ 75 ಸೀಟ್ ಇದೆ ಅನ್ಕೋಣ, ಅದರಲ್ಲಿ 100 ಭಾಗ ಅಂತ ಮಾಡ್ಕೊಂಡು ಹಿಂಗೆ ಹಂಚ್ಕೊಂತ ಬರ್ತಾರೆ. ಅದ್ರಲ್ಲಿ ನೋಡಿ, ಗಂಡ್ ಮಕ್ಳು 11, ಹೆಣ್ಮಕ್ಳು 11, 40 ಸೀಟ್ ಇದ್ರೆ 2 ಗಂಡು 2 ಹೆಣ್ಣು ಕ್ರಿಶ್ಚಿಯನಿಗೆ, ಜೈನಿಗೆ 1 ಗಂಡು 1 ಹೆಣ್ಣು. ಈ ತರ ಪರಿಶಿಷ್ಟ ಜಾತಿ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ 25 ಸೀಟ್ ಅಂದ್ರೆ ಈ ತರ ಹಂಚ್ತಾರೆ ಪುಟ. ಈಗ ನಮಗೆ 60-80 ಇದೆ ಅಂದ್ರೆ ಅದರಲ್ಲಿ ಗಂಡು ಹೆಣ್ಣು ಪ್ರವರ್ಗ 1, ಪ್ರವರ್ಗ 2, 2A, 2A, 3A, 3B, ಪರಿಶಿಷ್ಟ ಜಾತಿ ಪ್ರವರ್ಗ 1, ಪರಿಶಿಷ್ಟ ಜಾತಿ ಪ್ರವರ್ಗ 2, ಪರಿಶಿಷ್ಟ ಜಾತಿ ಪ್ರವರ್ಗ 3 ಮತ್ತೆ ಪರಿಶಿಷ್ಟ ಪಂಗಡ ಅಂತ ಇದೆ ನೋಡಿ. ಇದು ಅಷ್ಟು ಕೂಡ ನಿಮ್ಮ ನಾವು ಪರಿಗಣನೆ ತಗೊಂತಾರೆ. ಯಾವ ತರ ತಗೋಬೇಕು ಸೀಟ್ ಅನ್ನೋದನ್ನು ಕೂಡ ಅವರು ಯಾವ್ಯಾವ ಕೆಟಗರಿಗೆ ತಗೋಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸರ್, ಈ ನೋಟಿಫಿಕೇಶನ್ ನಮಗೆ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಕಳಿಸ್ಕೊಡ್ತೀನಿ ಪುಟ ನಾನು. ಇಲ್ಲ ನೋಡಿ, ವಿಶೇಷವಾಗಿ ವಿಶೇಷ ವರ್ಗಗಳಿಗೆ ಸ್ಥಾನ ಹಂಚಿಕೆ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ನೀವು ವಿಶೇಷ ವರ್ಗಗಳಿಗೆ ಸೇರಿದ್ರೆ ಒಂದು ಫಾರಂ ಕೊಡ್ತೀವಿ, ಇದನ್ನ ಸೈನ್ ಮಾಡಿಸ್ಕೊಂಬರ್ರಿ ಅಂತ. ಹಂಗಾರೆ ಅವ್ರು ಯಾರು ಸರ್ ಅಂದ್ರೆ ದಿವ್ಯಾಂಗ ಅಭ್ಯರ್ಥಿಗಳು, ಮಾಜಿ ಸೈನಿಕರ ಮಕ್ಕಳು, ವಿಶೇಷ ದುರ್ಬಲ ವರ್ಗದ ಮಕ್ಕಳು, ಸಫಾಯಿ ಕರ್ಮಚಾರಿ, ಅಲೆಮಾರಿ, ಅರೆ ಅಲೆಮಾರಿ, ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು, ಸ್ಮಶಾನ ಕಾರ್ಮಿಕ ಮಕ್ಕಳು. ಇವುಗಳಿಗೆ ನೋಡಿ 4%, 4%, 5%, 5%, 10%, 2%. ಇಷ್ಟ ಅವರಿಗೆ ಆದ್ಯತೆ ಇದೆ ಪುಟ. ಅವರು ಅಪ್ಲಿಕೇಶನ್ ಹಾಕ್ಬಹುದು. ಬಹಳ ಚೆನ್ನಾಗಿರುತ್ತೆ, ಅವ್ರಿಗೆ ಅವಕಾಶ ಇದೆ, ಮೀಸಲಾತಿ ಇದೆ.
ಹಾಗಾದ್ರೆ ಈಗ ನೋಡಿ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಅಂದ್ರೆ ವಿಶೇಷ ದುರ್ಬಲ ವರ್ಗದ ಮಕ್ಕಳು ಅಂತ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಯಾರು? ಇದು ಎಲ್ರಿಗೂ ಬರಲ್ಲ. ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಕಾದ್ರೆ ಎಲ್ರಿಗೂ ಇದನ್ನ ತೆಗ್ದು ಕೊಡ್ತಿದಾರಂತೆ. ಅವ್ರು ನಮಗೆ ಫೋನ್ ಮಾಡಿದ್ರು. ಅವರು ವಿಶೇಷ ದುರ್ಬಲ ವರ್ಗದವರು ಅಂದ್ರೆ ದೇವದಾಸಿ, HIV ಪೀಡಿತರು, ತಂದೆ ಅಥವಾ ತಾಯಿ ಇಲ್ಲದವರು, ಏಕ ಪೋಷಕ ಮಕ್ಕಳು ಅಂದ್ರೆ ಅಪ್ಪ ಇರ್ತಾರೆ ಅಮ್ಮ ಇರಲ್ಲ, ಅಮ್ಮ ಇರ್ತಾರಪ್ಪ, ಅನಾಥ ಮಕ್ಕಳು, ಬಾಲಕಾರ್ಮಿಕ ಮಕ್ಕಳು, ಪ್ರವಾಹ ಪೀಡಿತ ಸಂಬಂಧಪಟ್ಟ ಪ್ರಾಧಿಕಾರದಿಂದ ವಿಶೇಷ ದುರ್ಬಲ ವರ್ಗಕ್ಕೆ ಸೇರಿದ ದೃಢೀಕರಣ ಪ್ರಮಾಣ ಪತ್ರ ಪಡೆಯಬೇಕು. ಆ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತಗೊಂಡೋಗಿ ಸೈನ್ ಮಾಡಿಕೊಟ್ರೆ ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತಾರೆ ಪುಟ. ಬಹಳ ಹೆಲ್ಪ್ ಆಗತ್ತೆ ಅದು ನಿಮಗೆ. ಓಕೆನಾ? ಇದಿಷ್ಟು ನಿಮಗೆ ಮಾಹಿತಿ. ಇದ್ರ ಜೊತೆಗೆ ಸ್ಥಳೀಯ ಅಭ್ಯರ್ಥಿಗಳು ನೋಡಿ, ಒಂದು ತಾಲೂಕಿನ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ನಿವಾಸಿಯಾದ ವಿದ್ಯಾರ್ಥಿಗಳಿಗೆ 60% ಜಾಸ್ತಿ ಅವಕಾಶ ಕೊಡ್ತಾರಂತಲ್ಲಿ. 50 ಸಂಖ್ಯೆ ವಸತಿ ಶಾಲೆಗಳಲ್ಲಿ 30 ಸ್ಥಾನಗಳು, 60 ಸಂಖ್ಯೆ ವಸತಿ 36 ಸ್ಥಾನಗಳು. ಈ ತರ ಅವಕಾಶಗಳು ಅವರಿಗೆ ಅದೇ ರೆಸಿಡೆನ್ಷಿಯಲ್ ತಾಲೂಕಿದ್ರೆ ಅವ್ರಿಗೆ ಜಾಸ್ತಿ ಅವಕಾಶ ಇದೆ. ಇಲ್ಲೆಲ್ಲ ನಿಮ್ಮ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ನಾನು ಎಕ್ಸಾಮಿಗೆ ಏನು ಸಂಬಂಧ ಬೇಕು, ಈಗ ಇಂಪಾರ್ಟೆಂಟ್ ಮಾಹಿತಿ ಕೊಡ್ತೀನಿ. ಪೂರ್ತಿ ನಾನು ಡೀಟೇಲ್ ಆಗಿ ನಿಮಗೆ ಬೇಕು ಅಂದ್ರೆ ಇದನ್ನ ನಿಮಗೆ ಕಳಿಸ್ಕೊಡ್ತೀನಿ ನಾನು, ಆಯ್ತಾ? ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆ: ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು. ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಹೊಂದಿರಬೇಕು. ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. 9 ರಿಂದ 13 ವರ್ಷದ ವಯೋಮಾನವಾಗಿರು ಅಂದ್ರೆ 9 ರಿಂದ 13 ವರ್ಷದ ವಯೋಮಾನದವರಾಗಿರ್ಬೇಕು. 14-15 ವರ್ಷ ಆಗಲ್ಲ ಅಂತ ಅರ್ಥ ಅಲ್ಲಿ. ಓಕೆ, ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ವೆಬ್ಸೈಟ್ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ನಡೆಸುತ್ತಿದ್ದು ಸೇವಾ ಸಿಂಧು ಪೋರ್ಟಲ್ http sevasindhuservice.karnataka.government.in ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು. ನೋಡಿ, ನಾವು ಡೈಲಿ ಹಾಕ್ತಿವಲ್ಲ, ಈಗ ನಾವು ಕರ್ನಾಟಕ ರಾಜ್ಯದಿಂದ ಬಿಟ್ಟಿದಾರಲ್ಲ ಆ ಮುರಾರ್ಜಿಗೆ ಶಾಲೆಗೆ ತಗೊಂಡೋಗಿ ಅಪ್ಲಿಕೇಶನ್ ಹಾಕ್ತಿವಿ. ಬಟ್ ಈ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳಿಗೆ, ಅಬ್ದುಲ್ ಕಲಾಂ ಶಾಲೆಗಳಿಗೆ ನೀವು ಸೇವಾ ಸಿಂಧು ಎಲ್ಲಾ ಸೈಬರ್ ಸೆಂಟರ್ಲ್ಲೂ ಹಾಕಲ್ಲ, ಎಲ್ಲಾ ಕಂಪ್ಯೂಟರ್ ಅಂಗಡಿಲೂ ಹಾಕಲ್ಲ. ಸೇವಾ ಸಿಂಧು ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಇದನ್ನ ನೀವು ಈ ಅಪ್ಲಿಕೇಶನ್ ಹಾಕೊಡಿ ಅಂತ ಕೊಟ್ರೆ ಅವ್ರು ಖಂಡಿತ ಹಾಕೊಡ್ತಾರೆ. ಓಕೆನಾ? ಏನೇನ್ ಬೇಕು ಸರ್ ದಾಖಲೆಗಳು: ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿ ಅಂಗವಿಕಲ ಪ್ರಮಾಣ ಪತ್ರ ಇದ್ರೆ, ಇಲ್ಲ ಅಂದ್ರೆ ಬೇಡ. ಹಾಗಾದ್ರೆ ವಿಶೇಷ ವರ್ಗಗಳಿಗೆ ಬೇಕಾಗಿರುವ ಪ್ರಮಾಣ ಪತ್ರ, ಅದು ವಿಶೇಷ ವರ್ಗದವರು ಆಗಿದ್ರೆ, ಇಲ್ಲ ಅಂದ್ರೆ ಬೇಡ. ಓಕೆನಾ? ಇದಿಷ್ಟನ್ನ ತಗೊಂಡೋಗಿ ಇದಿಷ್ಟು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್. ಜೊತೆಗೆ ಪಾಪುದೊಂದು ಫೋಟೋನ, ಸಿಗ್ನೇಚರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ, ಅಂಗವಿಕಲರಿದ್ರೆ ಅವ್ರ ಸರ್ಟಿಫಿಕೇಟ್, ವಿಶೇಷ ವರ್ಗಕ್ಕೆ ಬರಂದ್ರೆ ವಿಶೇಷ ವರ್ಗದ ಸರ್ಟಿಫಿಕೇಟ್, ಇವಿಷ್ಟನ್ನು ನೀವು ತಗೊಂಡೋಗ್ಬೇಕಾಗತ್ತೆ. ಏನ್ ಮುರಾರ್ಜಿ ಶಾಲೆಗೆ ಇಲ್ಲಿ ಕೊಡ್ತಿರಲ್ಲ ಸೇಮ್ ಆಸ್ ಇಟ್ ಈಸ್ ಅಲ್ಲಿ. ಸರ್ ಇದನ್ನ ಬರೆದ್ರೆ ಅದನ್ನ ಬರೀಬಾರ್ದ? ಅದು ಎರಡೂ ಎಕ್ಸಾಮ್ ನೀವು ಬರೀಬಹುದು. ಹಾಗಾದ್ರೆ ಪ್ರವೇಶ ಪರೀಕ್ಷೆ ನಡೆಯುವ ವಿಧಾನ ಏನಪ್ಪಾ ಅಂದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಅದೇ ತರ ಈ ಮುರಾರ್ಜಿ ಶಾಲೆಗೆ ಏನಿದೆಯಲ್ಲ ಸೇಮ್ ಸಿಲೆಬಸ್ಸು, ಸೇಮ್ ಪ್ಯಾಟರ್ನು. ಹಾಗಾದ್ರೆ ನೋಡಿ, 100 ಅಂಕಗಳಿಗೆ 100 ಅಂಕಗಳ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. ಟಿಕ್ ಹಾಕೋದಿರುತ್ತೆ. 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. 120 ನಿಮಿಷ ಟೈಮ್ ಕೊಟ್ಟಿರ್ತಾರೆ. 90% 4 ಮತ್ತು 5ನೇ ತರಗತಿಗೆ ಸಂಬಂಧ ಪಠ್ಯ ಆಧಾರಿತವಾಗಿರುತ್ತದೆ. ಏನೇನ್ ಸಹ ಸಿಲೆಬಸ್ಸು: ಕನ್ನಡ 20, ಇಂಗ್ಲಿಷ್ 20, ಗಣಿತ 20, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ 20. ನೋಡಿ ಪುಟ, ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಯಾರು ಇರು, ಕನ್ನಡ ಮೀಡಿಯಂ ಯಾರು ಇರು, ಕ್ವಶನ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಒಂದೇ ಪೇಪರ್ ಅಲ್ಲಿ ಎರಡೂ ಕ್ವಶನ್ಸ್ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ. ಹಾಗಾದ್ರೆ ಕನ್ನಡ 20 ಮಾರ್ಕ್ಸಿಗೆ ಇದ್ದೇ ಇರುತ್ತೆ, ಇಂಗ್ಲಿಷು 20. ಸರ್ ನಾನು ಇಂಗ್ಲಿಷ್ ಮೀಡಿಯಂ ಸರ್, ನನಗೆ ಕನ್ನಡ ಇದ್ದೇ ಇರುತ್ತೆ. ಕನ್ನಡ ಮೀಡಿಯಂ ಸರ್ ಇಂಗ್ಲಿಷ್, ಅವರಿಗೂ ಇದ್ದೇ ಇರುತ್ತೆ. ಗಣಿತ 20 ಮಾರ್ಕ್ಸ್ 100% ಇರುತ್ತೆ. ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ ಅಂತ ಕರಿತೀವಿ ನಾವು, ಅದು 20 ಮಾರ್ಕ್ಸಿಗೆ. ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಅಂಡ್ ಮಾನಸಿಕ ಸಾಮರ್ಥ್ಯ 20, ಟೋಟಲ್ 2 ಸೇರಿ 20, ಒಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಹಾಗಾದ್ರೆ ಇದನ್ನ ಹೆಂಗೆ ಸರ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ ಪುಟ. ಇದ್ರಲ್ಲಿ ಮಿನಿಮಮ್ ನೀವು 85ರಿಂದ 90 ಮೇಲ್ ಇರಬೇಕು. 90 ಮೇಲಿದ್ರೆ ಮಾತ್ರ ನಿಮಗೆ ನನ್ನ ಪ್ರಕಾರ ಅಬ್ದುಲ್ ಕಲಾಂ ಶಾಲೆ ಸಿಗುತ್ತೆ ಪುಟ. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ. 90 ಮೇಲೆ ಇರ್ಲಿಲ್ಲ ಅಂದ್ರೆ ನಿಜ ಹೇಳ್ತೀನಿ ನಿಮಗೆ ಬಹಳ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ನಾವೊಂದು ವಿಶೇಷವಾದ ಪ್ಲಾನಿಂಗ್ ಅಂದ್ರೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದೇನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಇದೆ. ಈ ಒಂದು ಇದರ ಅಡಿಯಲ್ಲಿ ಮುರಾರ್ಜಿ ಶಾಲೆಗಳಿಗೆ ನೋಡಿ ಪುಟ,
ಮುರಾರ್ಜಿ ಸ್ಕೂಲ್, ಅಳಕಿ ಸ್ಕೂಲ್, ಏಕಲವ್ಯ ಮಾದರಿ ಶಾಲೆಗಳು, ಪ್ರತಿಷ್ಠಿತ ಸ್ಕೂಲು, ಅಬ್ದುಲ್ ಕಲಾಂ ಸ್ಕೂಲ್ಗಳಿಗೆ ಕೇವಲ 1,000 ರೂಪಾಯಿದಲ್ಲಿ ನೋಡಿ 3,000ಕ್ಕೆ 1 ವರ್ಷ ನವೋದಯ ಸೈನಿಕ ಮತ್ತು ಮುರಾರ್ಜಿ ಕ್ಲಾಸಸ್ಗಳನ್ನ ಮಾಡ್ತಿದ್ವಿ. 10 ತಿಂಗಳ ಕೋಚಿಂಗ್. ಬಹಳ ಜನ ಇದ್ರ ಯೂಸ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರಿಗೆ ಈಗ ಗೊತ್ತಾಗ್ತಿದೆ ಮಾಹಿತಿ. ಈಗ ಸರ್ ಮುರಾರ್ಜಿ ಶಾಲೆ ಮಕ್ಕಳಿಗೂ ಒಂಚೂರು ಹಾಗೆ ನೀವು ಕಂಟಿನ್ಯೂ ಮಾಡ್ರಿ ಸರ್, ನಮಗೂ ಹೆಲ್ಪ್ ಆಗತ್ತೆ ಅಂದಿದ್ದಕ್ಕೆ ಹಾಗಾಗಿ ಅವರಿಗೆ 1,000 ರೂಪಾಯಿನಲ್ಲಿ ನಿಮಗೆ ಮುರಾರ್ಜಿ ಶಾಲೆ ಸಿಲೆಬಸ್ಸು, ಅಬ್ದುಲ್ ಕಲಾಂ ಸ್ಕೂಲ್ ಸಿಲೆಬಸ್ಸು, ಪ್ರತಿಷ್ಠಿತ ಶಾಲೆ ಸ್ಕೂಲ್ ಸಿಲೆಬಸ್ಸು, ಏಕಲವ್ಯ ಮಾದರಿ ಶಾಲೆ ಸಿಲೆಬಸ್ಸು ಇದಷ್ಟು ಕೂಡ ಕಂಪ್ಲೀಟ್ ಆಗತ್ತೆ. ಎಲ್ಲದಕ್ಕೂ ಒಂದೇ ಸಿಲೆಬಸ್ ಇದೆ, ಸೇಮ್ ಪ್ಯಾಟರ್ನು. ಒಂದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ರಿ, 100% ಎಲ್ಲ ಎಕ್ಸಾಮು ಬರೀತೀರಾ ನೀವು. ಒಂದು ಎಕ್ಸಾಮಿಗೆ ನೀವು ರೆಡಿ ಆದ್ರೆ ಎಲ್ಲ ಎಕ್ಸಾಮು ಬರಿಬಹುದು ಬಟ್ ಸೇಮ್ ಸಿಲೆಬಸ್, ಆಸ್ ಇಟ್ ಈಸ್ ಸೇಮ್ ಸಿಲೆಬಸ್ಸು. ಕನ್ನಡ 20 ಮಾರ್ಕ್ಸು, ಇಂಗ್ಲಿಷ್ 20 ಮಾರ್ಕ್ಸು, ಗಣಿತ 20 ಮಾರ್ಕ್ಸು, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ 20 ಮಾರ್ಕ್ಸು, ಜನರಲ್ ನಾಲೆಡ್ಜ್ ಮತ್ತು ಮಾನಸಿಕ ಸಾಮರ್ಥ್ಯ ಅದು 20. ಎಲ್ಲಾ ಶಾಲೆಗೂ ಇರುತ್ತೆ. ಇದು ಎಲ್ಲಾ ಶಾಲೆಗಳಿಗೂ ಹೆಲ್ಪ್ ಆಗತ್ತೆ. ಒಂದು ತಿಂಗಳು ಈಗ ಒಂದೊಂದೇ ಅವಕಾಶಗಳನ್ನ ಕಳ್ಕೊಂತ ಬರ್ತಿದ್ದೀರಾ. ನವೋದಯ ಆಯ್ತು, ಈಗ 2ನೇದು ಸೈನಿಕ್ ಶಾಲೆ ಬರ್ತಿದೆ, RMS ಸ್ಕೂಲ್ ಆಯ್ತು, ಈಗ ಮುರಾರ್ಜಿ ಶಾಲೆ, ಅಲ್ಪಸಂಖ್ಯಾತರ ಅಬ್ದುಲ್ ಕಲಾಂ ಶಾಲೆ ಅಲ್ಲಿ ಮುರಾರ್ಜಿ ಶಾಲೆ ಬಿಟ್ರೆ ಈಗ ಏಕಲವ್ಯ ಶಾಲೆ ಮೊನ್ನೆ ಬಿಟ್ಟಿದ್ದಾರೆ, ಏಕಲವ್ಯ ಶಾಲೆದು. ಹಾಗಾಗಿ ಅದರದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಏಕಲವ್ಯ ಶಾಲೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಹಾಕ್ತೀನಿ. ನೆಕ್ಸ್ಟ್ ಪ್ರತಿಷ್ಠಿತ ಸ್ಕೂಲ್ ಬರುತ್ತೆ, ಅದರದ್ದು ಕೂಡ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಎಷ್ಟೋ ಸ್ಕೂಲ್ಗಳ ಬಗ್ಗೆ ಎಷ್ಟೋ ಪೇರೆಂಟ್ಸ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ. ಎಕ್ಸಾಮ್ ಫ್ರೀ ಎಕ್ಸಾಮ್ ಇರ್ತವೆ, ಎಕ್ಸಾಮ್ ಬರ್ಸಿ. ಇದರಲ್ಲಿ ಏನು ವಿಶೇಷವಾಗಿ ಏನು ಇರಲ್ಲ, ಜಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿಸಿ, ಫ್ರೀ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಸೆಲೆಕ್ಷನ್ ಆದ್ರೆ ಕಳಿಸೋದು ಬಿಡೋದು ಆಮೇಲೆ ನೋಡೋಣ ಅಲ್ವಾ. ಎಷ್ಟೋ ಜನ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ 1000 ಯೋಚನೆ ಮಾಡ್ತಾರೆ. ಅದು ಆ ಶಾಲೆ ಹಿಂಗೆ, ಈ ಶಾಲೆ ಹಿಂಗೆ, ತಲೆ ಕೆಡಿಸ್ಕೊಬಿಡಿ. ಫಸ್ಟ್ ಎಕ್ಸಾಮ್ ಬರ್ಸ್ರಿ, ಪಾಸ್ ಆಗ್ಲಿ, ನಾಲೆಡ್ಜ್ ಸಿಗತ್ತೆ, ಹೌದಾ ಇಲ್ಲ? ಓಕೆ ಸರ್, ಹಾಗಾದ್ರೆ ಪರೀಕ್ಷೆ ವಿಧಾನಗಳು ಗೊತ್ತಾಯ್ತು, ಏನೇನ್ ಸಿಲೆಬಸ್ ಅಂತ ಗೊತ್ತಾಯ್ತು, ಹೇಗ್ ಪ್ರಿಪೇರ್ ಆಗ್ಬೇಕು ಅಂತಾನು ಗೊತ್ತಾಯ್ತು. 80ರಿಂದ 90%, 80 to 90% 4 ಮತ್ತು 5ನೇ ತರಗತಿಯ ಪಠ್ಯ ಆಧಾರಿತವಾಗಿರುತ್ತೆ. ಅದನ್ನೇ ನಾವು ಇಲ್ಲಿ ಡೈಲಿ ಅದನ್ನೇ ಬಡ್ಕಣಕತ್ತೀವಿ. ರಿವಿಷನ್ ಮಾಡ್ಕೊಳ್ಳಿ. ಈ ಪಾರ್ಟ್ ಇಂದ, ಈ ಸೆಕ್ಷನ್ ಇಂದ ಈ ತರದ್ದೇ ಕ್ವಶನ್ ಬರುತ್ತೆ, 100% ಬಂದೇ ಬರುತ್ತೆ. ಅದನ್ನ ನಾವು ಹೇಳ್ತಿರ್ತೀವಿ, ಕ್ಲಾಸಲ್ಲಿ ಡೈಲಿ ಹೇಳ್ತಿರ್ತೀವಿ. ಓಕೆನಾ? ಯಾವ್ಯಾವ ಕ್ವಶನ್ಸ್ಗಳು ಎಷ್ಟು ಸಲ ರಿಪಿಟೇಷನ್ ಆಗಿದೆ, ಯಾವ ಟಾಪಿಕ್ ಇಂದ ಹಿಂಗೇ ಬರತ್ ಕ್ವಶನ್ ಅಂತ ಓಪನ್ ಆಗಿ ಹೇಳ್ತೀವಿ ಪುಟ. ಬಟ್ ಓದ್ಬೇಕಾಗಿರೋರು ನೀವು, ಪಾಠ ಏನೋ ನಾನ್ ಮಾಡಬಲ್ಲೆ, 10 ಸಲ ನಾನಂದ್ರು ಕೂಡ 1 ಸಲನಾರು ನೀನು ಓದ್ಲೇಬೇಕಾ? ವಿತೌಟ್ ಯುವರ್ ಲರ್ನಿಂಗ್, ವಿತೌಟ್ ಯುವರ್ ಎಫರ್ಟ್. ನಿನ್ನ ಗುರಿ ಮುಟ್ಟಕ್ ನೀನೇ ಹೋಗ್ಬೇಕು, ನಾ ಹೋಗಕ್ಕಾಗಲ್ಲ. ಏನಪ್ಪ, ನಾನ್ ನಿನಗ್ ಸಪೋರ್ಟ್ ಮಾಡಬಲ್ಲೆ, ಬಟ್ ಪ್ರಯತ್ನ ನೀನ್ ಪಡ್ಲಿಲ್ಲ ಅಂದ್ರೆ ಸಕ್ಸಸ್ ಎಲ್ಲಿಂದ ಬರುತ್ತೆ? ನನಗ್ ಬರುತ್ತೆ, ನಿನಗ್ ಬರಲ್ಲ ಅಷ್ಟೇ, ಹೌದಲ್ಲ? ಪ್ರಯತ್ನ ಮಾಡಿ, ನಾನು ಇರ್ತೀನಿ ಹಿಂದ್ಗಡೆ. ಓಕೆನಾ? ಎಫರ್ಟ್ ಹಾಕಿ ಕಷ್ಟಪಟ್ಟು ಓದ್ತೀನಿ ಅಂದ್ರೆ ನೋಡಿ ಪುಟ, ಇನ್ನೊಂದು ಹೇಳ್ತೀನಿ. ಯಾವುದೇ ಮುರಾರ್ಜಿ ಶಾಲೆ ಆಗ್ಲಿ, ಅಬ್ದುಲ್ ಕಲಾಂ ಶಾಲೆ ಆಗ್ಲಿ, ನಿಮ್ಮ ಮಾರ್ಕ್ಸ್ 85ರಿಂದ 90 ಮೇಲಿದೆ ಅಂದ್ರೆ ನಿಮಗೆ ನೀವು ಕೇಳಿದ ಶಾಲೆ, ನೀವು ಇಷ್ಟಪಟ್ಟ ಶಾಲೆ ಸಿಗತ್ತೆ ಪುಟ. ಇಲ್ಲ ಸರ್ ಮಾರ್ಕ್ಸ್ ಕಮ್ಮಿ ಆಗ್ಬಿಟ್ಟಿದೆ, 70, 60, 50, 55, 65 ಈ ತರ ಇದೆ ಅಂದ್ರೆ ನೀವು ಇಷ್ಟಪಟ್ಟಿದ್ದ ಶಾಲೆ ಸಿಗಲ್ಲ. ಎಲ್ರು ಆಯ್ಕೆ ಮಾಡಿ ಉಳಿದಿರೋ ಶಾಲೆಗಳು ತಗೊಂತೀರಾ ನೀವು, ಹೌದಲ್ಲ? KREIS ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ವಸತಿ ಶಾಲೆಗಳು ಬಿಟ್ಟಿದ್ದಾರೆ ನೋಡ್ರಿ, ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ ಶಾಲೆಗಳು, ಇದು ಅಂಬೇಡ್ಕರ್ ವಸತಿ ಶಾಲೆಗಳು, ಈ ಶಾಲೆಗಳಲ್ಲೂ ಕೂಡ ಇದೇ ರೂಲ್ಸ್ ಪುಟ. ಇಲ್ಲಿ ಎರಡು ಅಪ್ಲಿಕೇಶನ್ ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನ ಸೇವಾ ಸಿಂಧು ಅಡಿಯಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಕಂಪ್ಯೂಟರ್ ಹಾಕ್ತೀರಾ, ಅದನ್ನ ಅಪ್ಲಿಕೇಶನ್ ಫಾರಂ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ನೀವೆಲ್ಲಿ ಶಾಲೆಗೆ ತಗೊಂಡು ಹೋಗಿ ಕೊಡ್ತೀರಾ. ಕ್ಲಿಯರಾ? ಎಸ್ ಸರ್, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇದರ ಅರ್ಜಿ ಸಲ್ಲಿಸೋ ದಿನಾಂಕ ಮತ್ತೆ ಕೊನೆ ದಿನಾಂಕ ಹೇಳಿ ಸರ್ ಅಂದ್ರೆ ನೋಡಿ, ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 5/1/2026. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ 10/2, ಮುಂದಿನ ತಿಂಗಳು 10ನೇ ತಾರೀಕು, 2ನೇ ತಿಂಗಳು ಫೆಬ್ರವರಿ 10ನೇ ತಾರೀಕು ಲಾಸ್ಟ್ ಡೇಟು. ಸಂಬಂಧಪಟ್ಟ ಶಾಲೆಗಳ ಪ್ರಾಂಶುಪಾಲರ ಅರ್ಜಿಗಳನ್ನು ಪರಿಶೀಲಿಸುವ ಅಂತಿಮ ದಿನಾಂಕ ಅವ್ರು ಪರಿಶೀಲಿಸ್ತಾರಂತೆ 15ನೇ ತಾರೀಕು. ಇದು ಅರ್ಜಿಗಳು ಅನುಮೋದನೆ ಅಂತಿಮ ದಿನಾಂಕ ತಾತ್ಕಾಲಿಕ. ಇದು ಲಿಖಿತ ಪರೀಕ್ಷೆ ನಡೆಯುವ ಸಂಭವನೀಯ ದಿನಾಂಕ, ಲಿಖಿತ ಪರೀಕ್ಷೆ 29/3. ನೋಡಿ, ನಮಗೆ 1ನೇ ತಾರೀಕು 3ನೇ ತಿಂಗಳು 2026, 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಕರ್ನಾಟಕ ರಾಜ್ಯದ ಸರ್ಕಾರದಿಂದ ನಡೀತಿದೆಯಲ್ಲ ಮುರಾರ್ಜಿ ಶಾಲೆ ಪರೀಕ್ಷೆ, ಅದಿದೆ. ಇದು 29ನೇ ತಾರೀಕು ಮಾರ್ಚ್ 29ನೇ ತಾರೀಕಿಗೆ ಈ ಎಕ್ಸಾಮ್ ಇದೆ. ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನಡೆಸಬಹುದು. ಅವ್ರು ಕೊಟ್ಟಿದ್ದಾರೆ ಅಂದ್ರೆ 100% ಮಾಡೇ ಮಾಡ್ತಾರೆ. ಹಾಗಾಗಿ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂದ್ರೆ
10ನೇ ತಾರೀಕು, ಅಲ್ಲಿಂದ ಕೇವಲ 11 ದಿನಕ್ಕೆ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ರಿಸಲ್ಟ್ ಬರುತ್ತೆ. ಮೊದಲನೇ ವಾರನೇ ಮೊದಲನೇ ಸೀಟು, ಮೊದಲನೇ ರೌಂಡು, 2ನೇ ರೌಂಡ್ ಅಂತ ಬರುತ್ತೆ ಬಿಟ್ಟ. ಬೇಗ ಈ ಪ್ರೊಸೀಜರ್ ಬೇಗ ನಡೆಯುತ್ತಿದ್ದು. ಬಟ್ ಮಾರ್ಚ್ 29 ಅಲ್ಪಸಂಖ್ಯಾತರ ಇಲಾಖೆ ಅಬ್ದುಲ್ ಕಲಾಂ ಶಾಲೆಗಳಿಗೆ ಎಕ್ಸಾಮು. ಮಾರ್ಚ್ 1 ಕರ್ನಾಟಕ ರಾಜ್ಯದ ವಸತಿ ಶಾಲೆಗಳಿಗೆ, ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳಿಗೆ ಎಕ್ಸಾಮ್ ಇದೆ. ಓಕೆನಾ? ಹಾಗೇನೆ ಏಕಲವ್ಯ ಶಾಲೆಗೆ ಯಾವಾಗಿದೆ ಅಂತಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಪುಟ. ಈಗ ನಾ ಹೇಳಿದ್ದೀನಲ್ಲ, ನಾನೇನೇ ಇದ್ರು ನಿಮಗೊಂದು ಮಾರ್ಗದರ್ಶಕ. ಈ ಚಾಪ್ಟರ್ ಇಂದ ಇಷ್ಟು ಬರುತ್ತೆ ಪುಟ, ಈ ಚಾಪ್ಟರ್ನ ಹಿಂಗ್ ಮಾಡ್ಬೇಕು, ಐಡಿಯಾ ಕೊಡಬಲ್ಲೆ, ಪಾಠ ಮಾಡಬಲ್ಲೆ, ಎಕ್ಸ್ಪ್ಲೈನ್ ಮಾಡಬಲ್ಲೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳಬಲ್ಲೆ. ಬಟ್ ಪ್ರಯತ್ನ ಪಟ್ಟು ಓದಿದ್ರೆ 100% ರಿಸಲ್ಟ್ ಬರುತ್ತೆ ಪುಟ. ಮುರಾರ್ಜಿ ಸೀಟ್ಗಳು ಅವರಿಗೂ ಸಿಕ್ತು, ಇವರಿಗೂ ಸಿಕ್ತು, ಅವ್ರಿಗೆ ಸಿಗತ್ತೆ, ಇವ್ರಿಗೆ ಸಿಗತ್ತೆ ಅಂತಲ್ಲ. ಬರ್ತಾ ಬರ್ತಾ ಬಹಳ ಕಾಂಪಿಟೇಷನ್ ಆಗಿದೆ. ನಿಮಗೆ ಬೇಕಾದ ಇಷ್ಟಪಟ್ಟ ಶಾಲೆಗಳಲ್ಲಿ ಸೀಟ್ ಬೇಕು ಅಂದ್ರೆ ನಿಮ್ಮ ಮಾರ್ಕ್ಸು ಹೈ ಲೆವೆಲ್ ಇರ್ಬೇಕು, ಹೈ ಮಾರ್ಕ್ಸ್ ಬೇಕು. ಇಲ್ಲ ಸರ್ ಎಲ್ರಿಗೂ ಸಿಕ್ಕಂಗೆ ನಮಗೂ ಯಾವ್ದೋ ಒಂದು ಶಾಲೆಗೆ ಸಿಗ್ಲಿ ಬಿಡ್ರಿ, ನಮಗೆ ಇಷ್ಟ ಆಗದಿದ್ರು ಕೂಡ ಆ ಶಾಲೆಗೆ ಕಳಿಸ್ಬಿದ್ದೀವಿ ಅಂದ್ರೆ ನಿಮ್ ಇಷ್ಟ. ನಾ ಹೇಳೋದೇನ್ ಗೊತ್ತಾ, ಪ್ರಯತ್ನ ಪಡ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಟಾಪ್ ಒನ್ ಸ್ಕೂಲೇ ನಾವು ಅನ್ಕೊಂಡಂತ ಶಾಲೆನೇ ತಗೋಬೇಕು. ನೋಡಿ, ಯಾವ್ದೋ ಒಂದು ತಾಲೂಕಲ್ಲಿ ಇರ್ತೀರ, ಅಲ್ಲಿಂದ ಸುಮಾರು ದೂರ ಇರುತ್ತೆ ಇನ್ನೊಂದು ಎಲ್ಲೋ ಬೇರೆ ಯಾವ್ದೋ ತಾಲೂಕಲ್ಲಿ ಸೀಟ್ ಸಿಕ್ಕಿರುತ್ತೆ. ಆದ್ರೆ ಅವಾಗ ಅವರು ಶಾಲೆ ಪ್ರಿನ್ಸಿಪಾಲ್ ಹತ್ರ ಹೋಗೋದು, MLA ಹತ್ರ ಹೋಗೋದು, ಸರ್ ಅಲ್ಲಿಂದ ಅಲ್ಲಿ ಸೀಟ್ ಚೇಂಜ್ ಮಾಡ್ಕೊಡಿ ಸರ್, ನಮಗೂ ಇರಲ್ಲ ಅಂತ ಅಳ್ತಿದೆ ಸರ್. ಇವೆಲ್ಲ ಬಹಳ ಪ್ರತಿ ವರ್ಷ ಕೇಳ್ತೀವಿ ಪುಟ. ಅದಕ್ಕೆ ಮುರಾರ್ಜಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ. ಮುರಾರ್ಜಿ ಶಾಲೆದಾಗ್ಲಿ, ಈ ಅಬ್ದುಲ್ ಕಲಾಂ ಶಾಲೆದಾಗ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇದ್ರೆ ಕರೆದು ಕೊಡ್ತಾರೆ ಸೀಟ್. ನೀವು ಹೋಗೋದೇ ಬೇಡ, ಫೋನ್ ಮಾಡ್ತಾರೆ, ನಿಮ್ಮ ಮಗುಗ್ ಸೀಟ್ ಸಿಕ್ಕಿದೆ ಬಾರಪ್ಪ ಅಂತವು. ಸೀಟ್ ಮಾರ್ಕ್ಸ್ ಕಮ್ಮಿ ಇದ್ರೆ ನಾವೇ ಹೇಳ್ಬೇಕು, ಸರ್ ಫಸ್ಟ್ ರೌಂಡ್ ಆಯ್ತಾ ಸರ್, ಸೆಕೆಂಡ್ ರೌಂಡ್ ಯಾವಾಗ ಸರ್, ಹೌದಾ ಇಲ್ಲ, 3ನೇ ರೌಂಡ್ ಯಾವಾಗ ಸರ್, 4ನೇ ರೌಂಡ್ ಯಾವಾಗ ಸರ್, ಏನಾರೇ ಅವಕಾಶ ಇದೆಯಾ ಸರ್ ನಮ್ಮ ಮಗುಗ್ ಸೇರ್ಸಕ್ಕೆ. ಈ ತರದ್ದು ಬಹಳ ಇರ್ತವೆ ಪುಟ. ಓಕೆನಾ? ಎಸ್, ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ. ಮುರಾರ್ಜಿ ಶಾಲೆಯಲ್ಲಿ 50% ಸೀಟ್ನ ಈ ಅಲ್ಪ ಅಂಗವಿಕಲರು, ಸಿಂಗಲ್ ಪೇರೆಂಟ್ಸು, ಯೋಜನಾ ನಿರಾಶ್ರಿತರು ಅಂತವರಿಗೆ ಡೈರೆಕ್ಟ್ ಆಗಿ ಕೊಡ್ತಾರೆ. ಅದ್ರ ಬಗ್ಗೆ ಒಂಚೂರು ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾರೆಲ್ಲ ಸಿಂಗಲ್ ಪೇರೆಂಟ್ಸ್ ಇರ್ತೀರಿ, ದುರ್ಬಲ ವರ್ಗದವ್ರು ಇರ್ತೀರಿ, ಅವ್ರಿಗೆ ಅವಕಾಶ ಇರುತ್ತೆ. ವಿಶೇಷ ಅದೊಂಚೂರು ತಿಳ್ಕೊಳ್ಳಿ ಪುಟ ಮುರಾರ್ಜಿ ಶಾಲೆಯಲ್ಲಿ. ಓಕೆನಾ? ಇದರಲ್ಲಿ ನಿಮಗೆ ಏನೇನು ಅವಕಾಶಗಳಿದಾವೆ, ಏನೇನು ಸೌಲಭ್ಯಗಳಿದಾವೆ ಎಲ್ಲದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಅಪ್ಲಿಕೇಶನ್ ಹಾಕಿ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಓಕೆ, ನಾ ಹೇಳೋದಷ್ಟೇ. ಈ ಸ್ಕೂಲಲ್ಲಿ ಏನೇನೆಲ್ಲ ಸಿಗತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಈ ಪೂರ್ತಿ ನಮಗೆ ನೋಟಿಫಿಕೇಶನ್ ಬೇಕು ಸರ್ ಅನ್ನೋರು ನಮಗೆ ವಾಟ್ಸಪ್ ಮಾಡಿ. ಮತ್ತೆ ನಮ್ಮ ಆನ್ಲೈನ್ ಕ್ಲಾಸಸ್ ಯಾರಿಗಾರೆ ಬೇಕು ಅಂದ್ರೆ ಅವರು ಕೂಡ ನಮ್ಮ ಆನ್ಲೈನ್ ತರಗತಿಗಳು ಬೇಕು ಸರ್ ನಿಮ್ದು ಅಂತ ಅಂದ್ರೆ ನನ್ನ ನಂಬರ್ 9741183187ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಓಕೆನಾ, ಒಂದ್ 2-3 ಸಲ ಮಾಡ್ರಿ, ತೊಂದರೆ ಇಲ್ಲ. ಬಿಸಿ ಇದ್ರೆ ರಿಸೀವ್ ಮಾಡಿರಲ್ಲ, ಆಮೇಲೆ ನಾನು ರಿಸೀವ್ ಮಾಡಿ ಮಾತಾಡ್ತೀನಿ. ಓಕೆನಾ, ತೊಂದರೆ ಇಲ್ಲ. ಬಟ್ ಇನ್ನು ಈ ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ಮಾಹಿತಿನೂ ಇದೆ ನಿಮಗೆ, ಯಾವ್ಯಾವ ಸ್ಕೂಲು ಎಲ್ಲೆಲ್ಲಿದೆ, ಅಡ್ರೆಸ್ ಸಮೇತ ಇದೆ. ಜೊತೆಗೆ ಇದರಲ್ಲಿ ಇನ್ನೂ ನಿಮಗೆ ಮಾಹಿತಿ ಬೇಕು ಅಂದ್ರೆ, ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಸರ್ ಅವ್ರದ್ದು ಇಲ್ಲಿದೆ ನೋಡಿ ಪುಟ. ನಿಮ್ಮ ಡಿಸ್ಟಿಕ್ನ ಯಾವ ಶಾಲೆಗಳು, ಡೈರೆಕ್ಟರ್ ಆಫ್ ಮೈನಾರಿಟಿ ಡಿಸ್ಟಿಕ್ ಆಫೀಸ್ ಡೀಟೇಲ್ಸ್, ಯಾವ್ಯಾವ ಆಫೀಸು, ಬಾಗಲಕೋಟೆ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಬೆಳಗಾವಿ, ಬಳ್ಳಾರಿ, ಬೀದರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ಧಾರವಾಡ, ಎಲ್ಲ ಆಫೀಸಿನ ನಂಬರ್ ಇವು. ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂದ್ರೆ ನೀವು ಅಲ್ಲಿ ಫೋನ್ ಮಾಡಿಬಿಟ್ಟು ಕೇಳ್ಬೋದು. ಓಕೆನಾ? ಎಸ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ, ಎಲ್ಲರೂ ಎಕ್ಸಾಮ್ ಬರೀರಿ. ಓಕೆನಾ? ಬಾಯ್ ಪುಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್. ಯಾರೆಲ್ಲ ಅವಕಾಶ ಇದೆ ಪ್ರಯತ್ನ ಪಡಿಬಿಟ್ಟ, ಇನ್ನೂ ಅವಕಾಶ ಇದೆ, ಬಹಳ ಒಳ್ಳೆ ಅವಕಾಶಗಳು, ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಿಗಲ್ಲ ಅವಕಾಶ. ಒಂದು ಸಲ ಬಂದ್ರೆ ಮುಗೀತು, ಮತ್ ಮುಂದಿನ ವರ್ಷ ಬರೀತೀವಿ ಅಂದ್ರು ಅವಕಾಶ ಇರಲ್ಲ ಪುಟ. ಓಕೆನಾ? ಬಾಯ್.